ನಮಸ್ಕಾರ ಸ್ನೇಹಿತರೆ, ಸ್ವತ್ತುವಾಣಿಗೆ ಸ್ವಾಗತ. ನಾನು ಕಾರ್ತಿಕ್. ರಾಜ್ಯದಲ್ಲಿ ದೋಸ್ತಿಗಳು ಕೊನೆಗೂ ಕೂಡ ನಾವು ಒಗ್ಗಟ್ಟಾಗಿದ್ದೇವೆ ಅನ್ನೋದನ್ನು ತೋರಿಸ್ತಾ ಇದ್ದಾರೆ. BJP ಹಾಗೂ JDS ಒಂದು ಸಮನ್ವಯ ಸಭೆಯನ್ನು ನಡೆಸ್ತಾ ಇದ್ದಾರೆ. ಈ ಸಭೆಯಲ್ಲಿ SIR ಪ್ರಕ್ರಿಯೆ, ಹಿರಿಯೂರಿನ ಉಪಚುನಾವಣೆ, ಪ್ರಮುಖವಾಗಿ 2028ರ ಚುನಾವಣೆಗೆ ತಂತ್ರಗಾರಿಕೆ ಹೇಗಿರಬೇಕು, ಯಾವ ರೀತಿಯಾದಂತಹ ಸಿದ್ಧತೆಯನ್ನು ಮಾಡಿಕೊಳ್ಬೇಕು, ತಯಾರಿ ಹೇಗಿರಬೇಕು, ಪ್ರಮುಖವಾಗಿ ಸೀಟ್ ಶೇರಿಂಗ್ ಹೆಂಗಿರಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗುವಂಥ ಸಾಧ್ಯತೆ ಇದೆ ಅಂಥೇಳಿ ಸುದ್ದಿಗಳು ಬರ್ತಾ ಇದೆ. ಇವತ್ತಿನ ಈ ಸಂಚಿಕೆಯಲ್ಲಿ ನಾವು 2028ಕ್ಕೆ NDA ಮೈತ್ರಿಕೂಟ, BJP ಹಾಗೂ JDSನ ಮೈತ್ರಿಕೂಟ ಅಧಿಕಾರಕ್ಕೆ ಬರೋದು ಸುಲಭನ, ಯಾವ ರೀತಿಯಾದಂತಹ ಲೆಕ್ಕಾಚಾರ ಸದ್ಯದ ಪರಿಸ್ಥಿತಿಯಲ್ಲಿದೆ, 28ಕ್ಕೆ NDA ಮೈತ್ರಿಕೂಟ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದ್ರು ಮುಖ್ಯಮಂತ್ರಿಗಳು ಯಾರಾಗ್ತಾರೆ ಅನ್ನೋದು ಸಪ್ರೇಟ್ ಕ್ವಶನ್. ಮುಖ್ಯವಾಗಿ ಅಧಿಕಾರದ ಚುಕ್ಕಾಣಿ ಯಾರು ಹಿಡಿತಾರೆ 28ಕ್ಕೆ? 2023ರ ಚುನಾವಣೆಯಿಂದ ಬರೋಣ. 2023ರಲ್ಲಿ BJPಗೆ ಒಂದು ರೀತಿ ನಾವು ಬಹುಮತದ ಹತ್ತಿರ ಬರ್ತೇವೆ ಅನ್ನೋದರ ಓವರ್ ಕಾನ್ಫಿಡೆನ್ಸ್ ಇತ್ತು. ಓವರ್ ಕಾನ್ಫಿಡೆನ್ಸ್. ಅಮಿತ್ ಶಾ, ಅದರಲ್ಲೂ ಕೇಂದ್ರದ BJP ನಾಯಕರಿಗೆ, ಅದರಲ್ಲೂ ಅಮಿತ್ ಶಾ ಅವರು ನೇರವಾಗಿ ಸಂದರ್ಶನಗಳು ಹೇಳ್ತಾ ಇದ್ರು, ನಾವು ಸರಳ ಬಹುಮತವನ್ನು ಈಸಿಯಾಗಿ ಪಡೆದುಕೊಳ್ತೇವೆ, ನಮ್ಮದೇ ಸರ್ಕಾರ ರಚನೆ ಆಗುತ್ತೆ ಅಂತ. ಆದರೆ ಆ ರೀತಿಯಾಗಿ ಆಗಲಿಲ್ಲ. BJPಯ ವೋಟ್ ಶೇರ್ 0.5%ಗೂ ಕಡಿಮೆ, 0.46% ಕಡಿಮೆ ಆಯಿತು. ಆದರೆ ಸೀಟ್ ಮಾತ್ರ ಗಣನೀಯವಾಗಿ ಇಳಿತು. 66ಕ್ಕೆ ಬಂದು BJP ನಿಂತ್ಕೊಳ್ತು. JDSಗೂ ಕೂಡ ದೊಡ್ಡ ಪ್ರಮಾಣದ ನಷ್ಟ ಆಯಿತು. 5%ನ ವೋಟ್ ಶೇರ್ JDSದು ಕಾಂಗ್ರೆಸ್ಸಿಗೆ ಶಿಫ್ಟ್ ಆಯಿತು. 37ರಲ್ಲಿದ್ದಂತಹ ಸ್ಥಾನ 19ಕ್ಕೆ ಬಂದು ನಿಂತ್ಕೊಳ್ತು. ಇವರಿಬ್ಬರ ಜಗಳ 3ನೇಯವರೆಗೆ ಲಾಭ ಅಂತಾರಲ್ಲ, ಹಂಗೆ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳು ಸೇರಿದಂತೆ ಆ್ಯಂಟಿ ಇನ್ಕಂಬೆನ್ಸಿ ಅಲ್ಲೇ BJPಯಲ್ಲಿ ನಾಯಕತ್ವದ ಕೊರತೆ, ಸ್ವತಃ BJPಯಲ್ಲಿ ಇದ್ದಂತಹ ಭಿನ್ನಾಭಿಪ್ರಾಯಗಳು, ಒಗ್ಗಟ್ಟನ್ನು ತೋರದೇ ಇರುವಂಥದ್ದು, ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆದ ನಂತರ BJPಯಲ್ಲಿ ಒಂದು ರೀತಿ ಭಿನ್ನ ಮತಗಳ ಸ್ಫೋಟ ಆಯಿತು, ಒಳಗಡೆ ಇತ್ತು. ಅವೆಲ್ಲವೂ ಕೂಡ ಕಾಂಗ್ರೆಸ್ಗೆ ದೊಡ್ಡ ಪ್ರಮಾಣದ ಲಾಭ ಆಯಿತು. 2024ರ ಲೋಕಸಭಾ ಚುನಾವಣೆಯಲ್ಲಿ BJP ಹಾಗೂ JDS ಇಬ್ಬರು ಕೂಡ ಮೈತ್ರಿಯೊಂದಿಗೆ ಬರ್ತಾರೆ. JDSಗೆ ಹಾಸನ, ಕೋಲಾರ ಮತ್ತು ಮಂಡ್ಯ ಕ್ಷೇತ್ರಗಳನ್ನು ಕೊಡಲಾಗುತ್ತೆ. ಹಾಸನದಲ್ಲಿ ಸೋಲ್ತಾರೆ, 2 ಕ್ಷೇತ್ರವನ್ನು ಗೆಲ್ತಾರೆ. ಒಂದು ರೀತಿ ಆರಂಭಿಕವಾಗಿ ಮೈತ್ರಿ ಸಕ್ಸಸ್ ಆಗುತ್ತೆ. ಅದಾದ ಬಳಿಕ BJP ಮತ್ತು JDS ಮೈತ್ರಿಯಲ್ಲಿದ್ದಾರಾ ಅನ್ನುವಂಥ ಪ್ರಶ್ನೆಗಳು ಎದುರಾಗುತ್ತೆ. ಯಾಕಂದರೆ ಕುಮಾರಸ್ವಾಮಿ ಅವರು ಯಾವುದೇ ವಿಚಾರವನ್ನು ರಾಜ್ಯ BJPಗೆ ಕನ್ವೆ ಮಾಡಬೇಕಂದ್ರೆ ಅವರು ಡೈರೆಕ್ಟ್ ಕೇಂದ್ರಕ್ಕೆ ಹೋಗ್ತಾರೆ, ಅಮಿತ್ ಶಾ ಅವರೊಂದಿಗೆ ಸಂಪರ್ಕ ಮಾಡ್ತಾರೆ, ಕೇಂದ್ರದ BJP ನಾಯಕರ ಸಂಪರ್ಕ ಮಾಡಿ ಇಲ್ಲಿ ಸುದ್ದಿಯನ್ನು ಮುಟ್ಟಿಸೋ ಪ್ರಯತ್ನ ಪಡ್ತಾರೆ. ಇವರಿಬ್ಬರ ನಡುವೆ ಕೋಆರ್ಡಿನೇಷನ್ ಇರಲಿಲ್ಲ. ನೇರವಾಗಿ ಕುಮಾರಸ್ವಾಮಿ ಅವರು ಕೆಲವು ಸಮಾವೇಶಗಳಲ್ಲಿ, ಕಾರ್ಯಕ್ರಮಗಳಲ್ಲಿ ನಾವು 70-80 ಸೀಟನ್ನು ಟಾರ್ಗೆಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವ್ರು 70-80 ಸೀಟನ್ನು ಟಾರ್ಗೆಟ್ ಮಾಡಿದ್ರೆ BJP ಅವರು ಬಾರ್ಗೇನಿಂಗ್ ಪವರ್ ನಮಗೆ ಕಡಿಮೆ ಆಗುತ್ತೆ ಅನ್ನೋ ರೀತಿ ಯೋಚನೆ. ಈ ಮೈತ್ರಿಗಳಲ್ಲಿ ಒಗ್ಗಟ್ಟೇ ಇರಲಿಲ್ಲ, ಭಿನ್ನಾಭಿಪ್ರಾಯಗಳಿತ್ತು. ಆ ಒಂದು ರೀತಿಯ ಕೋಆರ್ಡಿನೇಷನ್ ಮತ್ತು ಮೈತ್ರಿಯಲ್ಲಿ ಬಿರುಕು ಇದೆಯಾ ಇಲ್ವಾ ಅನ್ನೋದರ ಪರೀಕ್ಷೆ ಈಗಾಗತ್ತೆ. ಚಿತ್ರದುರ್ಗದ ಹಿರಿಯೂರಿನಲ್ಲಿ ಉಪಚುನಾವಣೆ ನಡೀಲಿಕ್ಕಿದೆ. ಈ ಹಿಂದೆ ನಡೆದಂಥ ಎಲ್ಲ ಉಪಚುನಾವಣೆಗಳಲ್ಲೂ, ಚನ್ನಪಟ್ಟಣವನ್ನು ಹೊರತುಪಡಿಸಿ ಮಿಕ್ಕಿದ ಎಲ್ಲ ಉಪಚುನಾವಣೆಗಳಲ್ಲೂ ಕೂಡ BJP ಸ್ಪರ್ಧೆ ಮಾಡಿದೆ. ಈಗ ಹಿರಿಯೂರು ಉಪಚುನಾವಣೆ, ಅಲ್ಲಿ BJP ಸೆಕೆಂಡ್ ಫೋರ್ಸ್ ಆಗಿತ್ತು ಇಷ್ಟು ದಿನಗಳ ಕಾಲ. ಹಿರಿಯೂರಿನಲ್ಲಿ ಈಗ BJPಯಿಂದ ಟಿಕೆಟನ್ನು ಕೇಳ್ತಾ ಇದ್ದಾರೆ JDSನವರು. ಬಹುತೇಕವಾಗಿ ಇದನ್ನು JDSಗೆ ಕೊಡುವಂಥ ಸಾಧ್ಯತೆ ಇದೆ. ಒಂದು ವೇಳೆ JDSಗೆ ಕೊಡಲಿಲ್ಲ ಅಂತ ಹೇಳಿದ್ರೆ 28ಕ್ಕೆ ಇವರಿಬ್ಬರು ಒಟ್ಟಿಗೆ ಹೋಗೋದು ಕಷ್ಟ. ಒಟ್ಟಿಗೆ ಇದ್ರೂ ಕೂಡ ಕೋಆರ್ಡಿನೇಷನ್ ಅನ್ನೋದಿರೋಲ್ಲ. ಈಗ 28ರ ಚುನಾವಣೆಗೆ ಬರೋಣ. 28ಕ್ಕೆ ನಮ್ಮ ಕರ್ನಾಟಕದಲ್ಲಿ 224 ಕ್ಷೇತ್ರ, 113-14 ಮ್ಯಾಜಿಕ್ ನಂಬರ್ ಇದೆ. ಯಾರು ಆ ಗಡಿಯನ್ನು ದಾಡ್ತಾರೆ, ಮೈತ್ರಿಲಾರು ಬರ್ರಿ ಅಥವಾ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ 113-114 ತೆಗೆದ್ರು ಕೂಡ ಸರ್ಕಾರವನ್ನು ರಚನೆ ಮಾಡ್ತಾರೆ. ಸ್ನೇಹಿತರೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಇದ್ದಂತಹ ಲೆಕ್ಕಾಚಾರಗಳೇ ಬೇರೆ, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ನಂತರ ಲೆಕ್ಕಾಚಾರಗಳೇ ಬೇರೆ. ಯಾವಾಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದ್ರು, ಆಗಿನಿಂದ JDS ಹೈಪರ್ ಆಕ್ಟಿವ್ ಆಯಿತು. ಯಾಕೆ?
ಒಕ್ಕಲಿಗ ಸಮುದಾಯದವರು ಮುಖ್ಯಮಂತ್ರಿ ಆಗಿದ್ದಾರೆ. JDS ಮತವನ್ನು ಕೇಳ್ತಾ ಇದ್ದಿದೆ ಕುಮಾರಸ್ವಾಮಿ ಅವರ ಫೇಸ್ನ ಮೇಲೆ, ಒಕ್ಕಲಿಗರು ಮುಖ್ಯಮಂತ್ರಿ ಆಗ್ತಾರೆ ಅಂತ. ಮೊದಲನೇ ಪಾಯಿಂಟ್ ಅದು, ಒಕ್ಕಲಿಗರು ಮುಖ್ಯಮಂತ್ರಿ ಆಗಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿನ JDSನ ಓಟ್ಗಳು ಕಾಂಗ್ರೆಸ್ಗೆ ಶಿಫ್ಟ್ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ದಳಪತಿಗಳು ಈಗ ಹೈಪರ್ ಆಕ್ಟಿವ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು BJP ಕೂಡ ದೊಡ್ಡ ತಲೆನೋವು. BJP ಕರಾವಳಿ ಭಾಗಗಳಲ್ಲಿ ಮತ್ತು ಇಡೀ ರಾಜ್ಯದಾದ್ಯಂತ ಅವರ ಕೇಳ್ತಾ ಇದ್ದಂಥದ್ದು ಓಟನ್ನು ನೋಡಿ, ಸಿದ್ದರಾಮಯ್ಯನವರು ಹಿಂದುತ್ವದ ವಿರೋಧಿ, ಹಿಂದೂ ವಿರೋಧಿ, ಕಾಂಗ್ರೆಸ್ ಹಿಂದೂ ವಿರೋಧಿ, ಆ ರೀತಿಯಾದಂತಹ ಆಪ್ಷನ್ನೇ ಇಲ್ಲ ಈಗ DK ಶಿವಕುಮಾರ್ ವಿರುದ್ಧ ಮಾತನಾಡಲಿಕ್ಕೆ BJP ಪಾಳ್ಯಕ್ಕೆ. BJP ನಾಯಕರಿಗಿಂತ ಒಂದು ಹೆಜ್ಜೆ ಮುಂದೆನೇ ಇವರು ಹಿಂದುತ್ವದ ವಿಚಾರದಲ್ಲಿದ್ದಾರೆ DK ಶಿವಕುಮಾರ್. ಈ ರೀತಿಯಾದಂತಹ ಕೆಲವು ಸಮಸ್ಯೆಗಳು DK ಶಿವಕುಮಾರ್ ಅಧಿಕಾರದ ಚುಕ್ಕಾಣಿ ಹಿಡಿದ ನಂತರ ಈ ಮೈತ್ರಿ ಪಾಳ್ಯಕ್ಕೆ ಎದುರಾಗಿದೆ. ಇವರು ಸಮರ್ಥವಾಗಿ MLC ಚುನಾವಣೆಯನ್ನು ಎದುರಿಸಿಲ್ಲ. ದೊಡ್ಡ ಮಟ್ಟದ ಕ್ರಾಸ್ ವೋಟಿಂಗ್ ಆಯಿತು. 13-14 ಜನ ಕ್ರಾಸ್ ವೋಟ್ ಮಾಡಿದ್ರು. ಇನ್ನು SIR ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಕೂಡ ಯಾವುದೇ ರೀತಿಯಾದಂತಹ ಅಷ್ಟರ ಮಟ್ಟಿಗಿನ ಮುತುವರ್ಜಿಯನ್ನು ವಹಿಸಿ ಎಚ್ಚರಿಕೆಯನ್ನು ತೆಗೆದುಕೊಳ್ಳಲಿಲ್ಲ. ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಗ್ರೌಂಡ್ ವರ್ಕ್ ಮಾಡ್ತಾ ಇದೆ. ಇವೆಲ್ಲವನ್ನು ಕೂಡ ನೋಡ್ತಾ ಹೋದರೆ ಇದೇ ರೀತಿಯಾಗಿ ಮುಂದುವರೆದರೆ NDA ಮೈತ್ರಿಕೂಟ 100ರ ಗಡಿಯ ದಾಟತ್ತಾ ಅನ್ನೋ ಪ್ರಶ್ನೆ ಕೂಡ ಎದುರಾಗುತ್ತೆ. ಸದ್ಯದ ಮಟ್ಟಿಗಂತೂ ಕಾಂಗ್ರೆಸ್ನ ಆಡಳಿತ ಹೋಗಿ ನಮ್ಮಲ್ಲೇನು ಟ್ರೆಂಡ್ ಇದೆಯಲ್ಲ, 5 ವರ್ಷಕ್ಕೊಂದ್ಸಲ ಡಿಫಾಲ್ಟ್ ಬದಲಾಗ್ತಾ ಇರುತ್ತೆ ಸರ್ಕಾರ, ಆ ರೀತಿಯಾದಂತಹ ಪ್ರಕ್ರಿಯೆಗಳು ಈ ಬಾರಿ ಈ ಕ್ಷಣಕ್ಕೆ ನನಗಂತೂ ಕಾಣಿಸ್ತಾ ಇಲ್ಲ. ಬಿಕಾಸ್ BJP JDSನಲ್ಲಿ ಕೋಆರ್ಡಿನೇಷನ್ ಇಲ್ಲ. ಅದರಲ್ಲೂ ಪ್ರಮುಖವಾಗಿ BJPಯಲ್ಲಿ ಆಂತರಿಕ ಕದನಗಳು ದೊಡ್ಡ ಮಟ್ಟಿಗಿದೆ. BJPಯಲ್ಲಿ ನಾಯಕತ್ವನೇ ಇಲ್ಲ. BY ವಿಜೇಂದ್ರ, R ಅಶೋಕ್ ಇಬ್ಬರು ಮುಂಚೂಣಿಯಲ್ಲಿ ಇದ್ದಾರೆ. ರಾಜ್ಯಾಧ್ಯಕ್ಷರು, ಪಕ್ಷ ನಾಯಕರು ಬಿಟ್ಟರೆ 23ರಲ್ಲಿ ಚುನಾವಣೆಯನ್ನು ಸೋತಿ ಹೋದವರು ಯಾರೂ ಕೂಡ ಮೇನ್ ಸ್ಟ್ರೀಮಲ್ಲಿ ಬಂದು ಕಾಣಿಸ್ಕೊಳ್ತಾನೆ ಇಲ್ಲ. ಇವೆಲ್ಲವನ್ನು ಕೂಡ ನೋಡೋದೇ ಆದರೆ BJPಯವರು ಈಗಾಗಲೇ NDA ಮೈತ್ರಿ ಕೂಡ ಮುಖ್ಯಮಂತ್ರಿ ಯಾರಾಗಬೇಕು ಅಂತ ಚರ್ಚೆ ಮಾಡ್ತಾರೆ. ನಾನು ಅವರಿಗೆ ಹೇಳೋದು, ಮೊದಲು ತಾವು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿತೀರಾ, ಎಷ್ಟು ಸಂಖ್ಯೆಗಳನ್ನು ತೆಗೆದುಕೊಳ್ತೀರಿ, ನಿಮ್ಮ ತಂತ್ರಗಾರಿಕೆ ಏನು, ಅದರ ಬಗ್ಗೆ ಚರ್ಚೆ ಮಾಡಿ ಸ್ವಾಮಿ. 2 ದಿನಗಳ ಹಿಂದೆ ವಿಜೇಂದ್ರ ಅವರು ಮಾತನಾಡ್ತಾ ಇದ್ರು, ನಮ್ಮಲ್ಲಿ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋದು ಸಮಸ್ಯೆ ಆಗಿದೆ ಅಂತ. ಮೊದಲು ಚುನಾವಣೆಯನ್ನು ಗೆಲ್ಲಿ. ಕೂಸು ಹುಟ್ಟೋಕ್ಕಿಂತ ಮುಂಚೆ ನೀವು ನಾಮಕರಣದ ತಯಾರಿಯನ್ನು ಮಾಡಬೇಡಿ. ಸದ್ಯದ ಮಟ್ಟಿಗೆ ಕಾಂಗ್ರೆಸ್ನ ಪ್ರೆಸೆನ್ಸು, DK ಶಿವಕುಮಾರ್ ಅವರ ನಾಯಕತ್ವವನ್ನು ನೋಡ್ತಾ ಇದ್ದರೆ 28ಕ್ಕೆ NDA ಮೈತ್ರಿಕೂಟ ಅಧಿಕಾರಕ್ಕೆ ಬರುವಂಥದ್ದು ಸುಲಭವಂತೂ ಅನ್ನಿಸ್ತಾ ಇಲ್ಲ. ಆ ಒಂದು ಟ್ರೆಂಡ್ ಏನಿದೆ 5 ವರ್ಷಕ್ಕೊಮ್ಮೆ ಬದಲಾಗೋದು, ಆ ರೀತಿಯ ಟ್ರೆಂಡ್ ಕಾಣಿಸ್ತಾ ಇಲ್ಲ. ಇನ್ನಾದರೂ BJP ನಾಯಕರು ಮತ್ತು JDSನಂತೂ ತುಂಬ ದೊಡ್ಡ ಮಟ್ಟದಿನ ಪ್ರೆಸೆನ್ಸ್ನ ತೋರಿಸ್ತಾ ಇದ್ದಾರೆ, ಹೈಪರ್ ಆಕ್ಟಿವ್ ಆಗಿದ್ದಾರೆ. DK ಶಿವಕುಮಾರ್ ಮುಖ್ಯಮಂತ್ರಿ ಆದ ನಂತರ ಇನ್ನಾದರೂ ಇವರಿಬ್ಬರು, ಅದರಲ್ಲೂ BJPಯವರು ಒಂದು ಸಂಘಟನೆ ರಚನೆ ಮಾಡಿ 28ರ ಚುನಾವಣೆಯ ತಯಾರಿಯನ್ನು ಈಗಲಿಂದಲೇ ಶುರು ಮಾಡಿ ಏನಾದರೂ ಚುನಾವಣೆ ಕಡೆ ಟಾರ್ಗೆಟ್ ಮಾಡ್ತಾರಾ, ಒಂದು ಸಂಖ್ಯೆಯನ್ನು ಇಟ್ಕೊಂಡು ಟಾರ್ಗೆಟ್ ಮಾಡ್ತಾರಾ, ಅಥವಾ ನಾವು ವಿಪಕ್ಷದಲ್ಲಿರ್ತೇವೆ, ಭಿನ್ನಾಭಿಪ್ರಾಯ ನಮ್ಮಲ್ಲಿ ಇದ್ದೇ ಇರುತ್ತೆ ಅಂತ ಹೋಗ್ತಾರಾ, ಗೊತ್ತಿಲ್ಲ. ನಮಸ್ಕಾರ.